ಕೇಂದ್ರ ಸರ್ಕಾರ ಒಪ್ಕೊಂಡಿದ್ದಾರೆ, ನಮ್ಮಿಂದನೇ ತಪ್ಪಾಗಿದೆ, ನಾವೇ ಗೊಬ್ಬರ ಕೊಡಬೇಕು ಅಂತ. ಕರ್ನಾಟಕದಲ್ಲಿ ಗೊಬ್ಬರ ಇಲ್ವಾ? ಗೊಬ್ಬರ ಇದೆ. ರೈತರಿಗೆ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಗೊಬ್ಬರ ಇದೆ, ರೈತರಿಗೆ ಸಿಗ್ತಾ ಇಲ್ಲ. ಇದರ ಅರ್ಥ ಏನು? ನಮಸ್ಕಾರ ಸ್ನೇಹಿತರೆ, ನಾನು ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ರಾಜಧಾನಿ ಟಿವಿ. ಇವತ್ತು ನಮ್ಮ ರಾಜ್ಯದಲ್ಲಿ ರೈತರು ಬಹಳ ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ. ಇವತ್ತು ಮುಂಗಾರು ಮಳೆ ಒಂದು ತಿಂಗಳಿಗಿಂತ ಮೊದಲೇ ಬಂದಿದೆ. ಇದು ರೈತರ ಪಾಲಿಗೆ ಬಹಳ ಖುಷಿ ತಂದಿದೆ. ಸಮೃದ್ಧವಾಗಿದೆ ಮಳೆಯಿಂದ ನೆಲ ಭೂಮಿ. ಆದರೆ ಕೃಷಿಕರಿಗೆ ಸಕಾಲಕ್ಕೆ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಅವರು ಸರದಿ ಸಾಲಿನಲ್ಲಿ ನಿಂತು ವ್ಯಾಪಾರಸ್ಥರ ಎದುರಿಗೆ, ದಳ್ಳಾಳಿಗಳ ಎದುರಿಗೆ, ದಾಸ್ತಾನ್ದಾರ ಎದುರಿಗೆ ಕ್ಯೂನಲ್ಲಿ ದಿನಗಳ ಗಟ್ಟಲೆ ನಿಂತ್ಕೊಳ್ಬೇಕಾಗಿದೆ. ಈ ಅವರ ಸಂಕಷ್ಟಕ್ಕೆ ಕಾರಣ ಯಾರು? ಸಕಾಲಕ್ಕೆ ಅವರಿಗೆ ಕೃಷಿ ಗೊಬ್ಬರವನ್ನು ಪೂರೈಸಿರುವಂಥ ಬೇಜವಾಬ್ದಾರಿತನ ಯಾರಿಂದಾಗಿದೆ? ಇದು ರಾಜ್ಯ ಸರ್ಕಾರದ ಅಥವಾ ಇದು ಕೇಂದ್ರ ಸರ್ಕಾರದ? ಯಾರಿಂದಾಗಿದೆ ನಮ್ಮ ರೈತರಿಗೆ ಅನ್ಯಾಯ? ಈ ಬಗ್ಗೆ ನಾವು ಚರ್ಚೆ ಮಾಡೋಣ. ಅದಕ್ಕೆ ಮೊದಲು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಸಂಸದರಾದಂಥ ಬಸವರಾಜ ಬೊಮ್ಮಾಯಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬನ್ನಿ ಅವ್ರೇನು ಹೇಳ್ತಾರೆ ಅಂತ ನೋಡ್ಕೊಂಡು ಬರೋಣ. ನಮ್ಮ ಮುಂಗಾರು ಮತ್ತು ಮುಂಗಾರು ಪೂರ್ವದ ಮಳೆಗಳು ಈ ವರ್ಷ ಚೆನ್ನಾಗಿ ಬಂದಿದ್ದರಿಂದ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ಮೆಕ್ಕೆಜೋಳವನ್ನ ಬೆಳೆಸ್ತಾ ಇದ್ದಾರೆ. ಮೆಕ್ಕೆಜೋಳದ ಕ್ಷೇತ್ರ ಆಲ್ಮೋಸ್ಟ್ 1.5%, ಅಂದ್ರೆ 1,00,000 ಎಕರೆ ಇದ್ರೆ 1.5 ಲಕ್ಷ ಎಕರೆ ಈ ಸತಿ ಬಿತ್ತನೆ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಬಿತ್ತನೆ ಆಗಿದೆ. ಬಿತ್ತನೆ ಆಗಿರುವಂತಹದ್ದು ಕೃಷಿ ಇಲಾಖೆ ಗೊತ್ತಿದೆ. ಕೃಷಿ ಇಲಾಖೆ ಕೂಡ ಬಿತ್ತನೆ ಆಗಿರೋದು ಒಪ್ಕೊಳ್ತದೆ. ಕಳೆದ ಬಾರಿಗೆ ಹೋಲಿಸಿದ್ರೆ ರೈತರು ಈ ಬಾರಿ ಹೆಚ್ಚೆಚ್ಚು ಯೂರಿಯಾವನ್ನು ಖರೀದಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಮತ್ತು ರೈತರು ಸಾಮಾನ್ಯವಾಗಿ ಒಂದು ಸಾರಿ ಯೂರಿಯಾನ ಕೊಡ್ತಾರೆ. ಈ ಸತಿ ಅವ್ರು ಯೂರಿಯಾ ಹಾಕಿದ ತಕ್ಷಣ ಮಳೆ ಬರೋದು, ಅದು ವಾಶ್ಔಟ್ ಆಗೋದು, ಮತ್ತೆ ಮಳೆ ಬರೋದು, ಮತ್ತೆ ಯೂರಿಯಾ ಕೊಡೋದು, ಮತ್ತೆ ವಾಶ್ಔಟ್ ಆಗೋದು, ಈ ತರ ಆಗಿ ಈಗ 3ನೇ ಬಾರಿ ಯೂರಿಯಾ ಕೊಡುವಂತ ಒಂದು ಪರಿಸ್ಥಿತಿಗೆ ರೈತರು ಬಂದಿದ್ದಾರೆ. ರೈತರಿಗೆ ಒಂದು ಕಡೆ ಪದೇ ಪದೇ ಈ ಯೂರಿಯಾವನ್ನ ಹೆಚ್ಚುವರಿ ತೆಗೆದುಕೊಂಡು ಬಿತ್ತನೆ ಮಾಡುವಂತ ಹೆಚ್ಚಿನ ಹೊರೆ, ಆರ್ಥಿಕ ಸಂಕಷ್ಟ ರೈತರಿಗೆ ಬಂದೊದಗಿದೆ. ಬಿತ್ತಿಬಿಟ್ಟಿದ್ದಾರೆ, ಈಗ ಏನು ಮಾಡಕ್ಕಾಗಲ್ಲ. ಎರಡನೇದಾಗಿ ಇನ್ನೊಂದು ಸಮಸ್ಯೆ ಆಗಿದೆ ರೈತರಿಗೆ. ಈ ಗೋವಿನ ಜೋಳ ಬಿತ್ತನೆಯಾಗಿ ಎಲ್ಲ ಯೂರಿಯಾ ಕೊಟ್ಟ ಮೇಲೆ ಅಲ್ಲಿ ಕಸ ಜಾಸ್ತಿ ಬೆಳೀತದೆ. ಕಸ ನಿರ್ವಹಣೆಗೆ ಇವತ್ತು ನಮ್ಮ ಅಗ್ರಿಕಲ್ಚರ್ ಲೇಬರ್ ಬಹಳ ಕಷ್ಟ ಇರೋದ್ರಿಂದ ಅದಕ್ಕೆ ಮತ್ತೆ ಔಷಧಿ ಸಿಂಪಡಿಸುವಂತ ಕೆಲಸ ಆಗ್ತದೆ. ಅದಕ್ಕೂ ಕೂಡ ರೈತರು ಖರ್ಚು ಮಾಡ್ತಾರೆ. ನಾನು ಹೇಳಿದ ತಾತ್ಪರ್ಯ ಇಷ್ಟೇ, ಆರ್ಥಿಕ ಹೊರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗಾಗಿದೆ. ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಯೂರಿಯಾ ಕೊಡಬೇಕಂದ್ರೆ ಅವರು ತಮ್ಮ ಹೊಲ ಮನೆ ಕೆಲಸವನ್ನ ಬಿಟ್ಟು ಆರ್ಥಿಕ ಹೊರೆಯ ಮಧ್ಯೆ ಸಾಲುಗಟ್ಟಾಗಿ ಆ ವರ್ತಕರ, ಡೀಲರ್, ಸ್ಟಾಕಿಸ್ಟ್ ಅವರ ಅಂಗಡಿ ಮುಂದೆ ಹಗಲು ರಾತ್ರಿ ನಿಲ್ಲುವಂತಹ ಪರಿಸ್ಥಿತಿ ಇವತ್ತು ಬಹಳ ಕ್ಷೋಭೆ ಉಂಟಾಗಿದೆ. ರೈತರು ಅತ್ಯಂತ ಸಂಕಷ್ಟದ ಜೊತೆಗೆ ಬಹಳ ಉಗ್ರವಾಗಿ ಇದನ್ನ ಪ್ರತಿಭಟಿಸಿದ್ದಾರೆ. ಈ ಸಮಸ್ಯೆ ಒಂದು ಜಿಲ್ಲೆಯಲ್ಲಿನ ಈಗ ಕನಿಷ್ಠ 8 ಜಿಲ್ಲೆಯಲ್ಲಿ ತೀವ್ರವಾಗಿದೆ, ಇನ್ನೊಂದು 3-4 ಜಿಲ್ಲೆಯಲ್ಲಿ ಸಾಮಾನ್ಯವಾಗಿದೆ. ಕೃಷಿ ಇಲಾಖೆ ಎಲ್ಲೋ ಬೇಜವಾಬ್ದಾರಿತನದಿಂದ, ಇವತ್ತು ಅಸಮರ್ಪಕ ನೀತಿಯಿಂದ ಇವತ್ತು ರೈತರು ಈ ರೀತಿ ತೊಂದರೆಗೆ ಸಿಕ್ಕಿದ್ದಾರೆ. ಕೃಷಿ ಇಲಾಖೆ ನಮ್ಮ ಮುಂಗಾರಿನಲ್ಲಿ ಆಗಿರುವಂತಹ ಬದಲಾವಣೆ, ವಾತಾವರಣ ಇವೆಲ್ಲವನ್ನು ನೋಡಿ, ಬಿತ್ತನೆ ಎಷ್ಟಾಗಿದೆ ನೋಡಿ ಪೂರ್ವಭಾವಿಯಾಗಿ ತಯಾರಿ ಮಾಡ್ಕೋಬೇಕು, ಬಫರ್ ಸ್ಟಾಕ್ ಇಟ್ಕೋಬೇಕು. ಮತ್ತೆ ಕಳೆದ ವರ್ಷ ಎಷ್ಟು ನಾವು ಕೊಟ್ಟಿದ್ದೇವೋ ಅಷ್ಟೇ ಸಾಕಾಗುತ್ತಾ ಅಥವಾ ಮಳೆ ಹೆಚ್ಚಾಗಿದ್ದರಿಂದ ಹೆಚ್ಚುವರಿ ಬೇಕಾ ರೈತರಿಗೆ ಅನ್ನೋದನ್ನ ಅವರು ಲೆಕ್ಕ ಹಾಕಿ ಆ ವ್ಯವಸ್ಥೆಗಳನ್ನು ಮಾಡಬೇಕು.
ಹಾಗಾದರೆ ಕೃಷಿ ಗೊಬ್ಬರದ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರದ ಸಹಕಾರ ಏನು ರಾಜ್ಯ ಸರ್ಕಾರಕ್ಕೆ? ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಮಾಡ್ತಿದೆ ಅಂತಂದ್ರೆ, ಇವರು ಗೊಬ್ಬರವನ್ನ ಕೊಟ್ಟು ರೈಲ್ವೆ ವ್ಯಾಗನ್ ಅನ್ನು ಕೊಟ್ಟು ಆ ಯಾರ್ಡ್ವರೆಗೂ ಹತ್ತಿರದ ನಮ್ಮ ಯಾರ್ಡ್ವರೆಗೂ ಕೂಡ ಕೇಂದ್ರ ಸರ್ಕಾರನೇ ಕೊಡ್ತದೆ. ಆಮೇಲೆ ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಆ ಡಿಸ್ಟ್ರಿಬ್ಯೂಷನ್ ನಲ್ಲಿ ಆ ವ್ಯವಸ್ಥೆ ಆಗಿದೆ, ಸಂಪೂರ್ಣವಾಗಿ ಆ ವ್ಯವಸ್ಥೆ ಆಗಿದೆ. ಹಾಗಾದ್ರೆ ನಿಜಕ್ಕೂ ಈ ರೈತರ ಇವತ್ತಿನ ಪರಿಸ್ಥಿತಿಗೆ ಕಾರಣ ಯಾರು? ಕೃಷಿ ಇಲಾಖೆ ತನ್ನ ಎಸ್ಟಿಮೇಷನ್ ಅನ್ನು ಮಾಡಲು, ಫ್ಯೂಚರ್ ಪ್ಲಾನಿಂಗ್ ಅನ್ನು ಮಾಡಲು ವಿಫಲ ಆಗಿದೆ. ರೈತರ ಬೇಡಿಕೆಗಳನ್ನು ಅಂದಾಜು ಮಾಡಲು ವಿಫಲ ಆಗಿದೆ. ಎರಡನೇದಾಗಿ ಏನು ನಾವು ಲಾಜಿಸ್ಟಿಕ್ ಅಂತ ಕರಿತೀವಿ, ವಿತರಣೆ ಮಾಡುವಂತದ್ದು, ಅದು ಸಂಪೂರ್ಣವಾಗಿ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಭ್ರಷ್ಟಾಚಾರ ಇದೆ. ಅದರ ಮುಖಾಂತರ ಎಲ್ಲಾ ಡೀಲರ್ಸ್ಗೆ ಕೊಟ್ಟಿದ್ದಾರೆ. ರೈತರ ಇವತ್ತಿನ ಈ ಕಷ್ಟ ನಿಜಕ್ಕೂ ಕಷ್ಟನಾ ಅಥವಾ ಇವರ ಒಂದು ಅಸಮರ್ಥ ವ್ಯವಸ್ಥೆಯಿಂದ ಆಗಿದ್ದ? ಇವತ್ತು ನಮ್ಮ ರಾಜ್ಯದ ರೈತರ ಸುಧಾರಣೆಗೆ ಕೃಷಿ ಇಲಾಖೆ ಯಾವ ಮುಂಜಾಗ್ರತೆಯನ್ನು ವಹಿಸಬೇಕು? ಕರ್ನಾಟಕದಲ್ಲಿ ಗೊಬ್ಬರ ಇಲ್ವಾ? ಗೊಬ್ಬರ ಇದೆ. ರೈತರಿಗೆ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ. ಗೊಬ್ಬರ ಇದೆ, ರೈತರಿಗೆ ಸಿಗ್ತಾ ಇಲ್ಲ. ಇದರ ಅರ್ಥ ಏನು? ಹೆಚ್ಚುವರಿ ಶ್ರೀಮಂತ ರೈತರು ಹೆಚ್ಚುವರಿ ದುಡ್ಡು ಕೊಟ್ಟರೆ ಅವ್ರಿಗೆ ಸಿಗ್ತಾ ಇದೆ. ನೀವು ನೋಡಿ, ಟಿವಿಯಲ್ಲಿ ಎಲ್ಲ ನೀವೇ ತೋರಿಸ್ತೀರಾ, ಸಾಲ ನಿಂತಿರುವಂತವರು ಸಣ್ಣ ಹಿಡುವಳಿಗಾರರು, ಸಣ್ಣ ರೈತರು, ಬಡವ ರೈತರು. ಯಾವ ಶ್ರೀಮಂತ ರೈತರು ಕೂಡ ಕ್ಯೂವಲ್ಲಿ ನಿಂತಿಲ್ಲ. ಯಾಕಂದ್ರೆ ಅವರ ವ್ಯವಸ್ಥೆಗಳನ್ನ ಹೆಚ್ಚುವರಿ ದುಡ್ಡು ಕೊಟ್ಟು ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ತಗೊಂಡು ಮಾಡಿದ್ದಾರೆ. ಒಂದ್ ಕಡೆ ಹೋರ್ಡಿಂಗ್ ಆಗಿದೆ, ದಾಸ್ತಾನುಗಳನ್ನ ಅನಧಿಕೃತವಾಗಿ ಹೋರ್ಡಿಂಗ್ ಮಾಡಿದ್ದಾರೆ, ಅದರ ಮುಖಾಂತರ ಬ್ಲ್ಯಾಕ್ ಮಾರ್ಕೆಟ್ ಮಾಡಿದ್ದಾರೆ, ಅದರ ಮುಖಾಂತರ ಹೆಚ್ಚುವರಿ ರೈತರಿಗೆ ಹೆಚ್ಚುವರಿ ದುಡ್ಡನ್ನ ತಗೊಂಡು ಸಪ್ಲೈ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲವೂ ಕೂಡ ಭ್ರಷ್ಟಾಚಾರ ಒಂದ್ ಕಡೆ ಇದ್ರೆ, ಇನ್ನೊಂದು ಕಡೆ ಯಾವ ಜಿಲ್ಲೆಯಲ್ಲಿ ಎಷ್ಟಿರ್ಬೇಕು, ಹೆಂಗಿರ್ಬೇಕು ಅನ್ನುವಂತ ಒಂದು ಪ್ಲಾನಿಂಗ್ ಕೂಡ ಇಲ್ಲ, ಲಾಜಿಸ್ಟಿಕ್ ಸರಿಯಾಗಿಲ್ಲ. ಹೀಗಾಗಿ ಇವತ್ತು ಆಡಳಿತದ ಅವ್ಯವಸ್ಥೆಯಿಂದ ರೈತರಿಗೆ ಸಂಕಷ್ಟವನ್ನ ಈ ರಾಜ್ಯ ತಂದುಬಿಟ್ಟಿದೆ. ನಮ್ಮ ಇವತ್ತು ರಾಜ್ಯ ಸರ್ಕಾರದಲ್ಲಿ ಎಷ್ಟು ಕೃಷಿ ಗೊಬ್ಬರ ದಾಸ್ತಾನಿದೆ? ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಸೀಸನ್ಗೆ ಎಷ್ಟು ಅಂದಾಜು ನಮಗೆ ಮೆಟ್ರಿಕ್ ಟನ್ ಅಷ್ಟು ಗೊಬ್ಬರ ಬೇಕಾಗುತ್ತೆ? ಇವತ್ತು ಕರ್ನಾಟಕದಲ್ಲಿ 1,35,000 ಟನ್ ಮೆಟ್ರಿಕ್ ಟನ್ನು ಇನ್ನ ಕರ್ನಾಟಕ ಸರ್ಕಾರದ ದಾಸ್ತಾನದಲ್ಲಿ ಇದೆ. ಸರಿ, ನಮ್ಮ ಕರ್ನಾಟಕ ರಾಜ್ಯದ ರೈತರ ಪರವಾಗಿ ನೀವು ನಮ್ಮ ರಾಜ್ಯ ಸರ್ಕಾರಕ್ಕೆ ಯಾವ ಸಲಹೆಗಳನ್ನು ಕೊಡ್ತೀರಾ? 1,35,000 ಮೆಟ್ರಿಕ್ ಟನ್ ಅನ್ನ ಕೂಡಲೇ ಎಲ್ಲಿ ಅವಶ್ಯಕತೆ ಇದೆ ಆ ಆಧಾರದ ಮೇಲೆ ರೈತರಿಗೆ ಹಂಚಿ, ಅದು ನಮ್ಮ ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರ ಹಂಚಿ, ಮತ್ತು ರೈತರಿಗೆ ಯಾವುದೇ ಲಿಂಕ್ ಗೊಬ್ಬರ ತಗೊಳ್ಳುವಂತ ಒತ್ತಾಯ ಮಾಡದೆ ಏನ್ ಮಾಡ್ತಾ ಇದ್ದಾರೆ, ನೀವು ಯೂರಿಯಾ ತಗೊಂಡ್ರೆ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸು ಇನ್ನೊಂದು ಅವೆಲ್ಲ ಬೇರೆ ಬೇರೆ ಇದಾವಲ್ಲ, ಅವನ್ನೆಲ್ಲ ತಗೊಂಡ್ರೆ ನಾವು ಯೂರಿಯಾ ಕೊಡ್ತೀವಿ ಅಂತಾನೆ. ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ಆದೇಶ ಇದೆ, ನಿರ್ದೇಶನ ಇದೆ. ಯಾವುದೇ ತರದ ಒತ್ತಾಯ ಲಿಂಕಿಗೆ ಮಾಡಬಾರ್ದು. ಕೇಂದ್ರ ಸರ್ಕಾರದ ಆಮೇಲೆ ಹೇಳಿದಾರೆ, ಯಾರು ಮಾಡ್ತಾರೆ ಅವ್ರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದುವರೆಗೂ ಅಂತ ಕೆಲಸ ರಾಜ್ಯ ಸರ್ಕಾರ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ರೈತರಿಗೆ ಈಗಾಗಲೇ ಸಂಕಷ್ಟದವರು ಇನ್ನೊಂದು ಹೊರೆ ಇದನ್ನ ಮಾಡ್ತಾ ಇದ್ದಾರೆ. ಲಿಂಕ್ ಇಲ್ಲದೇನೆ ಗೊಬ್ಬರ ಸಪ್ಲೈ ಮಾಡೋದಕ್ಕೆ ಮುಂದಾಗಬೇಕು ರಾಜ್ಯ ಸರ್ಕಾರ. ಇದು ನಮ್ಮ ರೈತರ ಪರವಾಗಿರುವಂತಹ ಆಗ್ರಹ. ರಾಜ್ಯದ ರೈತರ ಬವಣೆಗೆ ರಾಜ್ಯ ಸಂಸದರಾದ ನೀವು ಏನೆಲ್ಲ ಕೆಲಸಗಳನ್ನು ರೈತರ ಪರವಾಗಿ ಮಾಡಿದ್ದೀರಿ? ನಾವು ಇವತ್ತು ಬೆಳಿಗ್ಗೆ ನಮ್ಮ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ಮಂತ್ರಿಗಳಾದಂಥ ನಡ್ಡಾಜಿ ಅವರು ಭೇಟಿಯಾಗಿದ್ವಿ. ಎಲ್ಲ ಒಂದು ಡೆಲಿಗೇಷನ್ ನಲ್ಲಿ ಕರ್ನಾಟಕ ಸಮಸ್ಯೆಯನ್ನ ನೀವು ಬಗೆಹರಿಸಬೇಕು ಅಂತ ಅವರು ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಅಧಿಕಾರಿಗಳ ಕೂಡ ಚರ್ಚೆ ಮಾಡಿ, ಕೊನೆಗೆ ಅಧಿಕಾರಿಗಳನ್ನ ಕಳಿಸಿ ನಮ್ಮ ಹತ್ರ ಚರ್ಚೆ ಮಾಡಿಸಿ ಇವತ್ತು ಅದರ ಫಲಶ್ರುತಿ ಮತ್ತು ನಮ್ಮೆಲ್ಲರ ಎಂಪಿಗಳ ಒತ್ತಾಸೆಯಂತೆ 1.35 ಮೆಟ್ರಿಕ್ ಟನ್ ಏನಿದೆ
ಅದನ್ನ ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತೀವಿ. 3 ಕಂಪನಿಗಳಿಗೆ ನಾವು ಸೂಚನೆಯನ್ನ ಕೊಡ್ತೀವಿ. ಒಂದು ಕೋರಮಂಡಲ, ಇನ್ನೊಂದು ಸ್ಪಿಕ್ಕು, ಮಡ್ರಾಸ್ ಫರ್ಟಿಲೈಸರ್ಸ್, ಇವಕ್ಕೆಲ್ಲರಿಗೂ ಕೊಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಸಮಯ ಬೇಕಾಗ್ತದೆ. ಅದು 10 ದಿವಸದಿಂದ 15 ದಿವಸ, ಟೋಟಲ್ 1.35 ಲ್ಯಾಕ್ ಮೆಟ್ರಿಕ್ ಟನ್ ಸಪ್ಲೈ ಮಾಡ್ತೀವಿ. ಮತ್ತು 16,000 ಮೆಟ್ರಿಕ್ ಟನ್ ಈಗಾಗಲೇ ಟ್ರಾನ್ಸಿಟ್ ಅಲ್ಲಿ ಇದೆ, ಹೋಗ್ತಾ ಇದೆ. ಹಂಗೆ ಡೈಲಿ ಹೋಗುತ್ತೆ 16 ಟನ್ನು, 20,000 ಟನ್ನು. ಹೀಗೆ ಒಂದು 8 ದಿವಸದಲ್ಲಿ ಎಲ್ಲವನ್ನೂ ಕೂಡ ಸಪ್ಲೈ ಮಾಡ್ತಾರೆ. ಎಲ್ಲಕ್ಕೂ ಕೇಂದ್ರದತ್ತ ಕೈ ತೋರಿಸ್ತಾ ಇದೆ ರಾಜ್ಯ ಸರ್ಕಾರ ಅಂತ ನೀವು ಹೇಳ್ತಾ ಇದ್ದೀರಿ. ನಿಜಕ್ಕೂ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ರೈತರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು? ಸರಿಯಾಗಿ ಎಲ್ಲಿ ಡಿಮಾಂಡ್ ಇದೆ, ಯಾವ ಜಿಲ್ಲೆಯಲ್ಲಿದೆ, ಯಾವ ರೈತರಿಗಿದೆ, ಯಾವ ತಾಲೂಕಲ್ಲಿದೆ, ಯಾವ ಹಳ್ಳಿಯಲ್ಲಿದೆ, ಹಳ್ಳಿ ಮಟ್ಟದಲ್ಲೂ ಕೂಡ ನೀವು ಪ್ಲಾನಿಂಗ್ ಅನ್ನು ಮಾಡಿ ಆ ರೈತರಿಗೆ ವಿತರಣೆಯನ್ನು ಮಾಡಬೇಕು. ತಾಲೂಕಾ ಕೇಂದ್ರ, ಇತರ ಕೇಂದ್ರದಲ್ಲಿ ರೈತರು ಬರ್ದಂಗೆ ನೋಡ್ಕೋಬೇಕು. ನೀವು ಯಾವುದೇ ರೀತಿಯ ಅಲ್ಲಿ ಲೈನ್ ಇಲ್ಲದೆ, ಕ್ಯೂ ಇಲ್ಲದೆ ಅವರಿಗೆ ಸಪ್ಲೈ ಆಗುವಂತ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರ ಮಾಡಬೇಕು. ಈ ರೀತಿ ಕಾಳಸಂತೆಕೋರರು ಗೊಬ್ಬರವನ್ನು ಅಕ್ರಮ ದಾಸ್ತಾನು ಮಾಡಿ ದುಪ್ಪಟ್ಟು ಬೆಲೆಗೆ ಮಾರ್ತಾ ಇದ್ದಾರೆ. ಹಾಗಾದರೆ ಇವ್ರಿಗೆ ಶಿಕ್ಷೆ ಇಲ್ವಾ? ಎಲ್ಲೆಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ ಅವ್ರು ದಾಳಿ ಮಾಡಬೇಕು, ಅವ್ರ ಕೇಸ್ ಹಾಕಬೇಕು, ದಾಸ್ತಾನನ್ನ ವಶಪಡಿಸಿಕೊಂಡು ರೈತರಿಗೆ ಹಂಚಬೇಕು ಮತ್ತು ಕಾನೂನಾತ್ಮಕವಾದಂತಹ ಕ್ರಮವನ್ನು, ಡಿಲೈಸೆನ್ಸಿಂಗ್ ಅಂತ ಹೇಳಿದ ಎಲ್ಲ ಕ್ರಮವನ್ನು ತೆಗೆದುಕೊಳ್ಳಬೇಕು. ರೈತರ ಸಮಸ್ಯೆಗಳಿಗೆ ಎರಡೂ ಸರ್ಕಾರಗಳು, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ, ಎರಡು ಸಹಕಾರದಿಂದ ಮಾತ್ರನೇ ಅವರು ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಹೀಗಾಗಿ ಏನೇ ವ್ಯತ್ಯಾಸಗಳಿದ್ರೂ ಕೂಡ ರಾಜಕಾರಣವನ್ನು ಹೊರತುಪಡಿಸಿ ರೈತರ ಪರವಾಗಿ ನಿಂತ್ಕೊಂಡು ರೈತರ ಸಮಸ್ಯೆಗಳನ್ನು ಆರಿಸಿದ್ರೆ ಮಾತ್ರನೇ ಇವತ್ತು ದೇಶಕ್ಕೆ ಆಹಾರದ ಕೊರತೆ ನೀಗೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಮುಂದಿನ ಅನೇಕ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ತಾ ಮತ್ತೆ ನಾವು ಭೇಟಿಯಾಗೋಣ. ನಮಸ್ಕಾರ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.